ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ಅಡ್ವರ್ಟೈಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅಂದರೆ KCET ಕೌನ್ಸಿಲಿಂಗಲ್ಲೇ ನೀವು ಲ್ಯಾಪ್ಟಾಪ್ ಅಥವಾ ಮೊಬೈಲ್ನ ಯಾವುದು ಯೂಸ್ ಮಾಡಿದ್ರೆ ಇವಾಗ ನಿಮಗೆ ಬೆಸ್ಟ್ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಫ್ರೆಂಡ್ಸ್. ನೀವು ಮೊಬೈಲಲ್ಲಿ ಅಪ್ಲೈ ಮಾಡೋರು ಏನು ಸ್ಟೆಪ್ಸ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲೇ ತಿಳಿಸ್ತೀವಿ ಫ್ರೆಂಡ್ಸ್. ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅಂತ ಬಂದರೆ ಇಲ್ಲಿ ಲ್ಯಾಪ್ಟಾಪ್ ಸ್ವಲ್ಪ ಈಸಿ ಆಗುತ್ತೆ ನಿಮ್ಗೆ ಅಪ್ಲೈ ಮಾಡೋಕ್ಕೆ. ಆದರೂ ಮೊಬೈಲಲ್ಲೇ ಅಪ್ಲೈ ಮಾಡ್ತೀರಿ ಅನ್ನೋ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋಕ್ಕೆ ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನೋದು ಹೇಳ್ತೀವಿ. ಮೊಬೈಲಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ, ಹಾಗಾಗಿ ಮೊಬೈಲಲ್ಲಿ ಅಪ್ಲೈ ಮಾಡುವಂಥ ಸ್ಟೂಡೆಂಟ್ಸು ಮುಂಚೆನೇ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡಿದರೆ ಸ್ವಲ್ಪ ಅಪ್ಲೈ ಮಾಡುವಾಗ ಈಸಿ ಆಗುತ್ತೆ. ಹಾಗಾಗೋಸ್ಕರ ನೀವು ಈ ವಿಡಿಯೋನ ತಪ್ಪದೆ ನೋಡಿ ಫ್ರೆಂಡ್ಸ್. ಈಗ ಲ್ಯಾಪ್ಟಾಪ್ ಯೂಸ್ ಮಾಡೋಂಥವ್ರ ಕಡೆ ಲ್ಯಾಪ್ಟಾಪ್ ಯೂಸ್ ಮಾಡಿ ಅಪ್ಲೈ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಈಗ ಮೊಬೈಲಲ್ಲಿ ಅಪ್ಲೈ ಮಾಡೋಂಥ ಸ್ಟೂಡೆಂಟ್ಸು ಈಗ ಬ್ರೌಸರಲ್ಲಿ ಡೆಸ್ಕ್ಟಾಪ್ ಮೋಡನ್ನು ಆನ್ ಮಾಡ್ಕೊಂಡಿರಿ ಅಪ್ಲೈ ಮಾಡುವಾಗ. ನಂತರ ಕಟ್ ಆಫ್ ಮತ್ತು ಸೀಟ್ ಮೆಟ್ರಿಕ್ಸನ್ನು ನೀವು ನೋಡಿಕೊಂಡು ಏನು ಮಾಡಬೇಕಪ್ಪ ಅಂತ ನಾನು ಹೇಳ್ತೀನಿ ನೋಡಿ. ಕಟ್ ಆಫ್ ಮತ್ತು ಸೀಟ್ ಮೆಟ್ರಿಕ್ಸ್ನ ತಗೊಂಡು ನೀವು ಒಂದು ಕಾಲೇಜನ್ನು ಲೀಸ್ಟ್ ಔಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜನ್ನು ಲೀಸ್ಟ್ ಔಟ್ ಮಾಡ್ಕೊಳ್ಳಿ. ಆ ಲೀಸ್ಟ್ ಔಟ್ ಮಾಡಿರೋವಂಥ ಕಾಲೇಜ್ ಯಾವ್ಯಾವ ಇದಾವಲ್ಲ ಅವನ್ನ ಬರೆದಿಟ್ಕೊಳ್ಳಿ. ನೀವು ಬರೆದಿಟ್ಕೊಂಡು ಈಗ ನಂತರ ಏನು ಮಾಡಬೇಕಪ್ಪ ಅಂದರೆ ನೀವು ಯಾವ ಕಾಲೇಜಿಗೆ ಹೋಗ್ಬೇಕಂತಿದ್ದೀರ ಆ ಕಾಲೇಜ್ ಅಷ್ಟನ್ನು ಲೀಸ್ಟ್ ಔಟ್ ಮಾಡ್ಕೊಂಡಿರಿ. ಯಾರು ಮೊಬೈಲಲ್ಲಿ ಅಪ್ಲೈ ಮಾಡ್ತಾರೋ ಅವರು, ಯಾಕಂದರೆ ಈಸಿ ಆಗುತ್ತೆ. ಈಗ ನಾನು ನೆಕ್ಸ್ಟ್ ಹೇಳೋ ಸ್ಟೆಪ್ ಏನಪ್ಪ ಅಂದರೆ ನೀವು ಪ್ರಿಯಾರಿಟಿ ಈಗ ಟಾಪ್ ಕಾಲೇಜ್ ಆಗಿರ್ಬೋದು, ಡ್ರೀಮ್ ಕಾಲೇಜ್ ಅಥವಾ ನಿಮಗೆ ಸಿಟಿ ಅಥವಾ ಬ್ಯಾಕಪ್ ಚೂಸಸ್ ಇರ್ಬೋದು, ಇಲ್ಲಿ ಮತ್ತು ಪ್ಲೇಸ್ಮೆಂಟ್ಸ್ ಈ ಥರ ನಿಮ್ಮದೇ ಆದಂಥ ಒಂದೊಂದು ಪ್ರಿಯಾರಿಟಿ ಇರುತ್ತೆ. ಹಾಗಾಗಿ ಪ್ರಿಯಾರಿಟಿ ಕೂಡ ನೀವು ಏನು ಲೀಸ್ಟ್ ಔಟ್ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ಬರೆದಿಟ್ಕೊಳ್ಳಿ. ಯಾಕಂದರೆ ಅಪ್ಲೈ ಮಾಡುವಾಗ ಅದನ್ನು ಬರೆದಿರೋದನ್ನ ತೆಗೆದುಕೊಂಡು ನೋಡ್ತಾ ಅಪ್ಲೈ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಹಾಗಾಗಿ ನಾವು ಲಾಸ್ಟ್ ಟೈಮ್ ಕೂಡ ಅಪ್ಲೈ ಮಾಡ್ಕೊಟ್ಟಿದ್ದೀವಿ, ಹಾಗಾಗಿ ಅವರಿಗೆ ಈಸಿ ಆಗಿತ್ತು. ನಾವು ಮುಂಚೆನೇ ಲಿಸ್ಟ್ ಔಟ್ ಮಾಡಿಕೊಂಡು ಅಪ್ಲೈ ಮಾಡಿದ್ವಿ, ಹಾಗಾಗಿ ಸ್ವಲ್ಪ ಏನೂ ಅಂಥ ಪ್ರಾಬ್ಲಮ್ ಆಗಲಿಲ್ಲ. ಇದೇ ರೀತಿ ನೀವು ಕೂಡ ಫಾಲೋ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದು. ಇದು ಏನಾದರೂ ಡೌಟ್ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮೂಲಕ ಕೇಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.